ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಅಸಮಾಧಾನ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಸಿಗರೇ ಎದ್ದೇಳಿಸಿರುವಂತಹ ಒಂದಿಷ್ಟು ಸ್ಫೋಟಕಗಳು, ಅದು 60% ಕಮಿಷನ್ ವಿಚಾರ, ಭ್ರಷ್ಟಾಚಾರದ ವಿಚಾರ, ಮನಿ ಕೊಟ್ರಿ ಮನೆ ಕೊಡುವಂತಹ ವಿಚಾರ, ಇವೆಲ್ಲವೂ ಕೂಡ ಇದ್ವಲ್ವಾ. ಮಂತ್ರಿಗಳ ವಿಚಾರದಲ್ಲಿ, ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಉಪಮುಖ್ಯಮಂತ್ರಿಗಳ ವಿಚಾರದಲ್ಲಿ ಎಲ್ಲವೂ ಸ್ಟೇಟ್ಮೆಂಟ್ಗಳು ಬಂದಾಯ್ತಲ್ಲ. ಏನೋ ಅಲರ್ಟ್ ಆಗ್ಬಿಟ್ಟಿದಾರಂತ್ರಿ ದೆಹಲಿ ಹೈಕಮಾಂಡು. ಫುಲ್ ಕಟ್ಟಾಜ್ಞೆ ಹೊರಡಿಸ್ಬಿಟ್ಟಿದಾರಂತೆ. ಏನ್ ಕಟ್ಟಾಜ್ಞೆ ಹೊರಡಿಸ್ಬಿಟ್ಟಿದ್ದಾರೆ? ಅದು ಮುಖ್ಯಮಂತ್ರಿಗಳಿಗೆ ಹೊರಡಿಸ್ಬಿಟ್ಟಿದಾರಂತೆ. ಪಾಪ ಮುಖ್ಯಮಂತ್ರಿಗಳ ಬಗ್ಗೆನೇ ಮಾತನಾಡ್ಬಿಟ್ಟಿದ್ದಾರೆ ಇಲ್ಲಿ ಶಾಸಕರು. ಏನಾಯ್ತು ಹಾಗಿದ್ದಾಗ ಬೆಳವಣಿಗೆ? ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಬಿಗ್ ಫೈಟ್, ಆಂತರಿಕ ಕಿತ್ತಾಟಕ್ಕೆ ಹೈಕಮಾಂಡ್ ಗರಂ. ನೋಡ್ರಿ, ನಾನೊಮ್ಮೆ ಶಾಸಕಾಂಗ ಪಕ್ಷದಲ್ಲಿ ಕೆಲವು ನೋವುಗಳನ್ನ ಹಂಚ್ಕೊಂತಿದ್ನಿ. ನೀವು 1.5 ವರ್ಷದಿಂದ ಶಾಸಕಾಂಗ ಬಂದ್ಬಿಡ್ರಿ ಸರ್, ನಮಗೆಲ್ಲ ನೋವು ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದ್ದಾರೆ. ಮಂತ್ರಿಗಳು ನಮಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡೋದಿಲ್ಲ, ಸರಿಯಾಗಿ ನಮಗೆ ಸ್ಪಂದನೆ ಮಾಡೋದು ಹೇಳಿದ್ನಿ. ಅವಾಗ ಯಾರಾದರೂ ಹಿರಿಯ ನಮ್ಮ ಸಚಿವರು ಅಥವಾ ಯಾರಾದರೂ ಕರೆದು ಯಾಕಪ್ಪ ನೀ ಈ ಥರ ನಾರಾಜಾಗಿದೆಯಾ, ಏನು ನಿನ್ನ ತೊಂದರೆ ಸರಿಪಡಿಸಬೇಕು ನೋಡಿ, ಸರಿನೇ ಮಾಡ್ಲಿಕ್ಕೆ ಇನ್ನು ದಿವಸ ಹೇಳ್ಕೊತ ಹೋದ. ಇನ್ನು ನಾವು ಸಿದ್ದರಾಮಯ್ಯ ಮೊದ್ಲಿನಂಗೆ ಇಲ್ಲ. ಮನೆಗೆ ಹೋದ್ರೆ ಡಿಸಿಎಂ ಮುಖ ಕೊಟ್ಟು ಮಾತಾಡಲ್ಲ. ಜಮೀರ್ ನನ್ ಜೊತೆ ಮಾತಾಡೇ ಇಲ್ಲ. ಇದು ಕಾಂಗ್ರೆಸ್ ಶಾಸಕರ ಬಹಿರಂಗ ಅಳಲು. ಭ್ರಷ್ಟಾಚಾರ ಆರೋಪ, ಕಮಿಷನ್ ಕಿತ್ತಾಟ, ಸಚಿವರ ಸಹಕಾರದ ಬಗ್ಗೆ ಕಾಂಗ್ರೆಸ್ ಶಾಸಕರ ಅಸಹನೆ ಜೋರಾಗಿತ್ತು. ಇದು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿತ್ತು. ಹಾಗಾಗಿ ನಿನ್ನೆ ಡೆಲ್ಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಸಿಎಂ ಮೂಲಕ ವಾರ್ನಿಂಗ್ ಕಾಲ್ ರವಾನಿಸಿದ್ದಾರೆ. ಇವತ್ತು ವೇಣುಗೋಪಾಲ್ ಭೇಟಿ ವೇಳೆಯಲ್ಲೂ ಸಿಎಂಗೆ ಸಂದೇಶ ರವಾನೆಯಾಗಿದೆ ಎನ್ನಲಾಗಿದೆ. ಶಾಸಕರ ಅಸಮಾಧಾನಕ್ಕೆ ಸಿಟ್ಟಾಗಿರೋ ಹೈಕಮಾಂಡ್, ಇದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್, ಸರ್ಕಾರಕ್ಕೂ ಕೆಟ್ಟ ಹೆಸರು, ಮೊದಲು ಬಾಯ್ ಬಂದ್ ಮಾಡಿ ಅಂತ ಕಟ್ಟಾಜ್ಞೆ ಹೊರಡಿಸಿದ್ದಾರೆ. ಸಿಎಂ ಮೂಲಕ ಕೆಲವೊಂದು ಸಂದೇಶವನ್ನ ಹೈಕಮಾಂಡ್ ರವಾನಿಸಿದೆ. ಅಸಮಾಧಾನಿತರಿಗೆ ಹೈಕಮಾಂಡ್ ವಾರ್ನಿಂಗ್. ಅಸಮಾಧಾನಿತ ಶಾಸಕರನ್ನ ಕರೆಸಿ ಸಮಾಧಾನದಿಂದ ಮಾತಾಡಿಸಿ, ಶಾಸಕರನ್ನ ಮನವೊಲಿಸಲು ಪ್ರಯತ್ನಿಸಿ, ಬಗ್ಗದವರಿಗೆ ಎಚ್ಚರಿಕೆ ಕೊಡಿ. ಸಮಸ್ಯೆ ಏನೇ ಇದ್ರೂ ಪಕ್ಷದ ಅಧ್ಯಕ್ಷರು ಪಕ್ಷದೊಳಗೆ ಮಾತನಾಡಿ ಬಗೆಹರಿಸಿಕೊಳ್ಳಿ. ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವುದು ತಕ್ಷಣದಿಂದಲೇ ನಿಲ್ಲಿಸಬೇಕು. ಈ ನಡವಳಿಕೆ ವಿಪಕ್ಷಗಳಿಗೆ ಅಸ್ತ್ರವಾಗಲಿದೆ. ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತೆ. ಸರ್ಕಾರದಲ್ಲಿ ಹಣವಿಲ್ಲ ಅನ್ನೋದು ಜನರ ಮನಸ್ಸಿನಲ್ಲಿ ಬೇರೂರುವಂತೆ ಮಾಡದಿರಿ. ಅನುದಾನ ಕೊಡುವ ಬಗ್ಗೆ ಶಾಸಕರಲ್ಲಿ ವಿಶ್ವಾಸ ತುಂಬಿ. ಎಲ್ಲಾ ಸಚಿವರು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಿರಿ. ನಕಾರಾತ್ಮಕ ಚರ್ಚೆ ಹೆಚ್ಚಾಗುವ ಬೆಳವಣಿಗೆಗೆ ಈಗಲೇ ತಡೆ ಹಾಕಿ. ಆರೋಪಗಳು ಬಂದಾಗ ಸ್ಪಷ್ಟನೆ ನೀಡುವುದಕ್ಕೆ ತಡ ಮಾಡಬಾರದು ಅಂತ ಸಿಎಂಗೆ ಹೈಕಮಾಂಡ್ ಹೇಳಿದೆ ಅಂತ ಗೊತ್ತಾಗಿದೆ. 2013ರಿಂದ 2018 ತನಕ ಇದ್ದಂಥ ಸಿದ್ದರಾಮಯ್ಯನವರು ಸಿಎಂ ಆಗಿ ನಡೆಸಿದಂಥ ಆಡಳಿತ ಈಗಿಲ್ವಾ? ಇದನ್ನು ಅವರ ಶಾಸಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಖಡಕ್ ವ್ಯಕ್ತಿತ್ವ ಈಗ ಸಿದ್ದರಾಮಯ್ಯನವರು ಇಲ್ಲ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಜೊತೆಗೆ DCM ಅವರ ನಿವಾಸಕ್ಕೆ ಹೋದರೆ ಮುಖ ಕೊಟ್ಟು ನಮ್ಮ ಮಾತನಾಡಿಸಲ್ಲ, ಶಾಸಕರನ್ನ ಸರಿಯಾಗಿ ಮಾತನಾಡಿಸ್ತಾ ಇಲ್ಲ, ಇದು ಕೂಡ ಅವರ ಶಾಸಕರ ಆರೋಪ. ಹಾಗಾಗಿ ಕ್ಯಾಪ್ಟನ್ಗಳಾಗಿರ್ತಕ್ಕಂಥ CM ಮತ್ತು DCM ಇಬ್ಬರ ಮೇಲೂ ಕೂಡ ಈ ಆರೋಪ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸರ್ಕಾರದ ಮೇಲೆ ಪರಿಣಾಮಗಳನ್ನು ಬೀರುತ್ತೆ. ಇದು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಖಡಕ್ಕಾಗಿ ವಾರ್ನಿಂಗ್ ಕಾಲನ್ನು ರವಾನೆ ಮಾಡಿದ್ದಾರೆ. ಯಾವ ಶಾಸಕರು ಬಹಿರಂಗವಾಗಿ ಈ ರೀತಿ ಸರ್ಕಾರದ ಬಗ್ಗೆ ಮತ್ತು CM DCM ಬಗ್ಗೆ ಸಚಿವರುಗಳ ಬಗ್ಗೆ ಮಾತನಾಡ್ತಾರೆ, ಅವ್ರನ್ನ ಕರೆದು ಅಸಮಾಧಾನವನ್ನು ಶಮನ ಮಾಡಿ, ಜೊತೆಗೆ ವಾರ್ನಿಂಗ್ ಕಾಲನ್ನು ಕೂಡ ಅವರು ಕೊಡಿ ಅಂತಲೂ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಅಸಮಾಧಾನಿತರನ್ನ ಕರೆದು ಸಮಾಧಾನ ಮಾಡೋದ್ರ ಜೊತೆಗೆ ವಾರ್ನ್ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದು ಕೂಡ ಮೂಲಗಳ ಮಾಹಿತಿ. ಹಾಗಾದರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತಾ? ಕಾದು ನೋಡಬೇಕಾಗಿದೆ. ಜಮೀರ್ BR ಪಾಟೀಲ್ ಮುಖಾಮುಖಿ. ಜುಲೈ ಮೊದಲ ವಾರದಲ್ಲಿ CLP ಸಭೆ. ಇನ್ನು ಕಾಸ್ ಕೊಟ್ರಷ್ಟೇ ಮನೆ ಅಂತ ಬಾಂಬ್ ಸಿಡಿಸಿ ಕಾಂಗ್ರೆಸ್ ಒಳಗೆ ಬಿರುಗಾಳಿ ಎಬ್ಬಿಸಿದ ಆಳಂದ ಶಾಸಕ BR ಪಾಟೀಲ್ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಮುಖಾಮುಖಿಯಾಗಲಿದ್ದಾರೆ. ಜಮೀರ್ ಎದುರೇ ಶಾಸಕ BR ಪಾಟೀಲ್ರನ್ನ ಕೂರಿಸಿ ಸಮಸ್ಯೆ ಬಗೆಹರಿಸಲು ಮುಂದಾಗಿದ್ದಾರೆ. ಈ ನಡುವೆ ಜುಲೈ ಮೊದಲ ವಾರದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲು ಚಿಂತಿಸಿದ್ದಾರೆ ಎನ್ನಲಾಗಿದೆ. ಆದರೆ ಹೈಕಮಾಂಡ್ ಆದೇಶದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ, ನಮ್ಮ ವರಿಷ್ಠರುಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ದರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಬಂದ ಮೇಲೇ ಗೊತ್ತಾಗುತ್ತೆ. ಒಂದು ವೇಳೆ ಶಾಸಕರನ್ನ ಕರೆದು ಮಾತಾಡಿ ಅಂತ ನೀವು ಹೇಳಿದಾಗೆ ಹೇಳಿದರೆ ಕರೆದು ಮಾತಾಡ್ತಾರೆ. ಶಾಸಕರ ಸಮಸ್ಯೆ ಆಲಿಸಿದ ಡಿಕೆಶಿ. ರಾಜು ಕಾಗೆ ಹೇಳಿಕೆಗೆ ಡಿಕೆ ವ್ಯಂಗ್ಯ. ಇನ್ನು ಶಾಸಕರನ್ನ ಸರಿಯಾಗಿ ಮಾತನಾಡಿಸಲ್ಲ ಎಂಬ ಶಾಸಕ ರಾಜು ಕಾಗೆ ಆರೋಪ ಮಾಡಿದ್ದು ಡಿಕೆಶಿಗೆ ಮುಜುಗರ ತಂದಿತ್ತು.
ತಮ್ಮದೇ ಪಕ್ಷದ ಶಾಸಕ ಆರೋಪ ಮಾಡಿದ 24 ಗಂಟೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮನೆ ಬಾಗಿಲಿಗೆ ಹಲವು ಶಾಸಕರು ದೌಡಾಯಿಸಿದ್ರು. ಶಾಸಕರ ಜೊತೆ ಮಾತುಕತೆ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಕೂರಿಸಿಕೊಂಡು ಸಮಸ್ಯೆಗಳನ್ನು ಆಲಿಸಿ ಮನವಿ ಸ್ವೀಕರಿಸಿದ್ರು. ಇದೇ ವೇಳೆ ಶಾಸಕರ ಬಹಿರಂಗ ಹೇಳಿಕೆಗಳಿಗೆ ತಮ್ಮದೇ ಪಕ್ಷದ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿ ಏನೇ ಇದ್ರೂ ಪಕ್ಷದೊಳಗೆ ಮಾತನಾಡಿ ಅಂತ ಕಿವಿಮಾತು ಹೇಳಿದ್ರು. ಇನ್ನು ರಾಜು ಕಾಗೆ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಡಿಕೆಶಿ, ನೀವು ದಿನ ಬನ್ನಿ ಬರ್ತಾ ಇದ್ದೀರಲ್ವಾ, ನಿಮಗ್ ಮುಖ ತೋರಿಸ್ತಾನೆ ಇದ್ದೀನಿ, ಪಾಪ ನಮ್ಮ ಕೆಲ ಶಾಸಕರಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಅಂತ ನಕ್ಕಿದ್ರು. ಅಸಮಾಧಾನಿತ ಶಾಸಕರ ಜೊತೆ ಮಾತನಾಡ್ತೀರಾ ಎಂಬ ಪ್ರಶ್ನೆಗೆ ಕರೆದು ಮಾತನಾಡ್ತೀನಿ ಎಂದಷ್ಟೇ ಹೇಳಿ ಹೊರಟ್ರು. ಈಗ ರಾಜು ಕಾಗೆ ನಿನ್ನೆ ಆರೋಪ ಮಾಡಿದೆ ನಿಮ್ಮ ಮೇಲೆ, ಸಿಎಂ ಮೇಲೆ. ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಹೋದ್ರೆ ಮುಖ ಕೊಟ್ಟು ಮಾತಾಡಲ್ಲ ಅಂತ ನಿಮ್ಮ ಶಾಸಕರು. ಕೆಲಸ ಮಾಡಿ, ನೀವು ಬನ್ನಿ, ದಿನ ಬೆಳಿಗ್ಗೆ ನೀವು ನೋಡ್ತಾ ಇರ್ತೀರಲ್ಲ, ನನ್ನ ಮುಖ ತೋರಿಸ್ತಾ ಇದ್ದೀರಿ. ಮತ್ತೆ ನಮ್ಮ MLAಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು. ಈಗ ಶಾಸಕರು ಈ ರೀತಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡ್ತಾರೆ, ಅದಕ್ಕೊಂದು ವೇದಿಕೆ ಏನಾದ್ರು ಕಲ್ಪಿಸ್ತೀರಾ ಸರ್? ಅದು ವೇದಿಕೆ ಕಲ್ಪಿಸ್ತೀರಾ ಕರೆದು ಮಾತಾಡ್ತೀನಿ ಅವ್ರಿಗೆಲ್ಲ. ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ. ನಿಮ್ ಬಗ್ಗೆ ಇಲ್ಲ ಸರ್, ನಿಮ್ ಕೆಲ ಸಚಿವರುಗಳ ಬಗ್ಗೆ ಕೆಲ ಶಾಸಕ CLP ಸಭೆ ಕರೀಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್ MLAಗಳು. CLP ಸಭೆ ಅಸೆಂಬ್ಲಿ ಬಲ್ಲಿ ಕರೆಣ. ಕಳೆದ ಬಾರಿ CLP ಸಭೆಯಲ್ಲೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರಿಗೂ ಅನುದಾನ ಘೋಷಿಸಿದ್ದಾರೆ. ಅವರಂಗೆ ಪಕ್ಷಪಾತ ಮಾಡಲಿಲ್ಲ. ಎಲ್ಲ ಶಾಸಕರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಈಗಲೂ ಅನುದಾನ ಕೊಟ್ಟಿದ್ದಾರೆ. ನಮ್ಗೆ ಅತಿವೃಷ್ಟಿಗೂ ಕೂಡ ಮೊನ್ನೆ 50 ಕೋಟಿ ಘೋಷಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಈ ಭಾಗ್ಯಗಳ ಜೊತೆ ಭಾಗ್ಯ ಪ್ರತಿಯೊಬ್ಬರ ಮನೆಗೂ ತಲುಪ್ತಾ ಇದೆ. ಇದ್ರ ಜೊತೆಗೆ ಅಭಿವೃದ್ಧಿಗೂ ಹಣ ಕೊಡ್ತಾ ಇದೆ. ಅಂದರೆ ನಾವು ಸರ್ಕಾರನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರ ರೀತಿ ಆ ರೀತಿ ಅನುದಾನ ಬರ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ ಅಂತಲ್ಲ. ಅವ್ರನ್ನ ನಾನು ಕರೆದು ಮಾತಾಡ್ತೀನಿ, ಕರೆದು ಅವ್ರ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಆ ಥರ ಒಂದು ಇಬ್ಬರು ಶಾಸಕರು ಮಾತಾಡ್ತಾ ಇದ್ದಾರೆ. ಅವರು ಯಾವ ವಿಚಾರಕ್ಕೆ ನೋವಾಗಿದೆಯೋ ಗೊತ್ತಿಲ್ಲ. ಆದರೆ ನಾವು ಹಿರಿಯ ಶಾಸಕರಿದ್ದೇನೆ, ಫಸ್ಟ್ ಟೈಮ್ ಗೆದ್ದಿದ್ದೀನಿ. ನಾನು ಹೇಳೋದಿಷ್ಟೇ, ನಿಮ್ಮ ಏನೇ ನೋವಿದ್ರು ಪಕ್ಷದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಹತ್ರ CLP ಸಭೆಯಲ್ಲಿ ಮಾತಾಡಿ. ಈ ರೀತಿ ಬಹಿರಂಗವಾಗಿ ಮಾತಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದ್ರಿಂದ ಯಾರಿಗೂ ಲಾಭ ಇಲ್ಲ. ಆದ್ದರಿಂದ ನಿಮಗೆ ಅನುದಾನ ಬಂದಿಲ್ವಾ, ಅಧಿಕಾರಿಗಳೇ ಒಬ್ಬ MLA ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಂದರೆ ಆಡಳಿತ ಪಕ್ಷದ ನೀವು ಕಂಟ್ರೋಲ್ ಇಟ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. 6 ಸರಿ 7 ಸರಿ ಗೆದ್ದಿದ್ದೀರಾ, ನೀವು ಈ ರೀತಿ ಸ್ಟೇಟ್ಮೆಂಟ್ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಶಾಸಕರ ಅಸಮಾಧಾನ, ಬಹಿರಂಗದ ಮಾತುಗಳಿಗೆ DK ಶಿವಕುಮಾರ್ ಅವರು ಸಾಫ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾರೊಬ್ಬರಿಗೂ ಕೂಡ ವಾರ್ನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನಿನ್ನೆ ರಾಜು ಕಾಗೆ ಅವರು DK ಶಿವಕುಮಾರ್ ಅವ್ರ ಮೇಲೆ ಆರೋಪ ಮಾಡಿದರು, ಮುಖ ಕೊಟ್ಟು ಮಾತನಾಡೋಲ್ಲ ಶಾಸಕರಿಗೆ ಅಂತ. 24 ಗಂಟೆಯಲ್ಲೇ DK ಶಿವಕುಮಾರ್ ಅವರ ನಿವಾಸದ ಬಾಗಿಲನ್ನು ತಟ್ಟಿದ್ದಾರೆ ಹಲವು ಶಾಸಕರುಗಳು. ಆ ಶಾಸಕರುಗಳ ಜೊತೆ ಕೂತು ಮಾತನಾಡುವಂಥ ಕೆಲಸವನ್ನು ಕೂಡ DK ಶಿವಕುಮಾರ್ ಮಾಡಿದ್ದಾರೆ. ಅಂದರೆ ಇದು ಎಲ್ಲೋ ಒಂದು ಕಡೆ ಸಂದೇಶವನ್ನು ರವಾನೆ ಮಾಡುವ ತಂತ್ರನ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಇನ್ನು ರಾಜು ಕಾಗೆ ಹೇಳಿಕೆ ಬಗ್ಗೆ ಮತ್ತು ಕೆಲ ಶಾಸಕರ ಅಸಮಾಧಾನ ಬಗ್ಗೆ ಒಂದು ರೀತಿಯಲ್ಲಿ ನಗುಮುಖದಿಂದಲೇ DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ನಾನು ಎಲ್ರಿಗೂ ಕೂಡ ಸಿಗ್ತಾ ಇದ್ದೇನೆ, ಜೊತೆಗೆ ಕೆಲ ಅಸಮಾಧಾನದಿಂದ ಕರೆದು ಮಾತನಾಡ್ತೇನೆ ಅನ್ನೋ ಸುಳಿವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರ ಈ ನಡೆ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಶಾಸಕರಿಗೆ ಬುದ್ಧಿವಾದ ಹೇಳಿ ಆ ಒಂದು ಎಲ್ಲ ರೀತಿಯ ಅಸಮಾಧಾನವನ್ನು ಶಮನ ಮಾಡುವಂಥ ಕೆಲಸ ಮಾಡ್ತಾರೋ ಅಥವಾ ಬೇರೆ ಏನಾದರೂ ತಂತ್ರಗಳ ಮೂಲಕ ಆ ಶಾಸಕರಿಗೆ ಏನಾದರೂ ಕಾದಿದೆಯೋ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗತ್ತೆ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲೀಗ ಕಮಿಷನ್ ಕದನ, ಅನುದಾನ ಕದನ ಜೋರಾಗಿದ್ದು ಅಸಮಾಧಾನಿತ ಶಾಸಕರ ಅಸಮಾಧಾನವೋ ವಾರ್ನಿಂಗ್ ಕಾಲ್ ಕೊಡ್ತಾರೋ ಕಾದು ನೋಡಬೇಕಿದೆ. ಸಿಎಂ, ಡಿಸಿಎಂ ಇಬ್ಬರಿಗೂ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದ್ದು ಜುಲೈ ಮೊದಲ ವಾರದ ಶಾಸಕಾಂಗ ಪಕ್ಷದ ಸಭೆ ಕುತೂಹಲ ಹುಟ್ಟುಹಾಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.